ಮೊಣಕಾಲು ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಇಂಥವೆಲ್ಲ ಜಾಯಿಂಟ್ಸ್ ಪೇನು, ಎಲುಬಾಗಿರ್ಬೋದು, ಎಲ್ಲೇ ಫ್ರಾಕ್ಚರ್ ಆಗಿರ್ಬೋದು, ಬೋನ್ಸ್ ಫ್ರಾಕ್ಚರ್ಗೆ ಬಹಳ ಒಳ್ಳೆಯದು. ಅದನ್ನ ಮತ್ತೆ ಪುನಃ ಸೇರಿಸುವ ಶಕ್ತಿಯನ್ನ ಇದು ಹೊಂದಿದೆ ಅಂತ ಆಯುರ್ವೇದ ಶಾಸ್ತ್ರ ಹೇಳ್ತದೆ. ರಕ್ತದಲ್ಲಿ ಆ ಒಂದು ಕೆಟ್ಟ ಕೊಬ್ಬಿನ ಅಂಶ, ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಅಂಶ ಅದು ಕರಗಲಿಕ್ಕೆ ಉಪಯೋಗ ಆಗುತ್ತೆ. ಡ್ಯಾಂಡ್ರಫು, ತಲೆ ಹೊಟ್ಟು ಇದೆಲ್ಲ ಸಮಸ್ಯೆ ಇರೋರು ಕೊಬ್ಬರಿ ಎಣ್ಣೆಯಲ್ಲಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಬೆಳ್ಳುಳ್ಳಿಯ ಕುರಿತಾಗಿರ್ತಕ್ಕಂಥ ತಪ್ಪು ತಿಳುವಳಿಕೆಗಳನ್ನು ಸರಿಪಡಿಸ್ತಕ್ಕಂಥ ವಿಚಾರಗಳನ್ನ ತಿಳಿಸಿಕೊಡ್ತಾ ಇದ್ದೀನಿ. ಬೆಳ್ಳುಳ್ಳಿ ಅಮೃತ ಸಮಾನ. ಯಾವ ಪ್ರಕೃತಿಯವರು ಇದನ್ನು ಹೇಗೆ ಸೇವನೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗೆ ಯಾವ ಪ್ರಕೃತಿಯ ಸಮಸ್ಯೆಗಳಿಗೆ ಇದು ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಅನ್ನೋ ವಿಚಾರವನ್ನು ತಿಳ್ಕೊಳ್ಳೋಣ. ಇದರ ಗುಣಧರ್ಮ ಏನು, ಆಯುರ್ವೇದ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸುಮ್ಮನೆ ಯಾರೋ ತಪ್ಪು ಮಾಹಿತಿಯನ್ನು ವಾಟ್ಸಪ್ ಯೂನಿವರ್ಸಿಟಿಲಿ ಓದಿ ನಮಗೆ ಅದರ ಬಗ್ಗೆ ತುಂಬ ಕನ್ಫ್ಯೂಸ್ ಕ್ರಿಯೇಟ್ ಮಾಡ್ತಾರೆ. ಅದಕ್ಕಾಗಿ ಶಾಸ್ತ್ರಬದ್ಧವಾಗಿ ಬೆಳ್ಳುಳ್ಳಿಯ ವಿಚಾರಗಳನ್ನ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಬೆಳ್ಳುಳ್ಳಿ ಒಂದು ಉಷ್ಣವೀರ್ಯ ಸ್ವಭಾವವನ್ನು ಹೊಂದಿರತಕ್ಕಂಥ ಪದಾರ್ಥ ಅಂತ ಉಲ್ಲೇಖ ಮಾಡ್ತಾರೆ ಆಚಾರ್ಯರು. ಮತ್ತು ಇದು ಷಡ್ರಸಗಳಲ್ಲಿ 5 ರಸಗಳನ್ನು ಹೊಂದಿರತಕ್ಕಂಥ ಒಂದು ವಿಶೇಷ ಪದಾರ್ಥ. ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ. ಅಂದರೆ ಉಪ್ಪು, ಹುಳಿ, ಖಾರ, ಸಿಹಿ, ಒಗರು, ಕಹಿ ಅಂತ 6 ರಸಗಳನ್ನು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಹುಳಿ ರಸ ಒಂದು ಹೊರತುಪಡಿಸಿ ಬೇರೆ ಎಲ್ಲ ರಸಗಳು ಅಂದರೆ ರುಚಿಗಳು, ರಸ ಅಂದರೆ ರುಚಿಗಳು ಈ ಒಂದು ಬೆಳ್ಳುಳ್ಳಿ ಇದ್ದಾವೆ. ಅಂಟಾದ ಸ್ವಭಾವವನ್ನು ಹೊಂದಿದೆ ಅಂತ ಆಯುರ್ವೇದ ಶಾಸ್ತ್ರದ ಉಲ್ಲೇಖ ಇದೆ. ನೋಡಿ, ಬೆಳ್ಳುಳ್ಳಿಯನ್ನು ಹಿಂಗೆ ಪೇಸ್ಟ್ ಮಾಡಿದಾಗ ಹಿಂಗೆ ಮಾಡ್ಕೊಂಡು ನೋಡಿ, ಕೈಯಲ್ಲಿ ಅಂಟಿಸ್ಕೊಂಡು ಅದು ಅಂಟು ಥರ ಇರ್ತದೆ. ಮತ್ತು ಸರ ಸ್ವಭಾವವನ್ನು ಹೊಂದಿದೆ ಅಂತ ಹೇಳ್ತಾರೆ. ಸರ ಅಂತ ಹೇಳಿದ್ರೆ ಮೂಮೆಂಟ್ ಹೆಚ್ಚಿಗೆ ಮಾಡ್ತಕ್ಕಂಥ ಒಂದು ಶಕ್ತಿನ ಇದು ಹೊಂದಿದೆ. ಸರಿಸೋದಂತ, ತಳ್ಳೋದು ಅಂತ, ಮೂಮೆಂಟ್ ಮಾಡೋದು ಅಂತ ಅರ್ಥ. ಆ ಒಂದು ಶಕ್ತಿಯನ್ನು ಇದು ಹೊಂದಿದೆ ಅಂತ ಹೇಳಿ ಚಲನೆಗೆ ಉಪಯೋಗವಾಗುವ ಅಂಶವನ್ನು ಹೊಂದಿದೆ ಅಂತೇಳಿ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ಹಾಗೆ ಭಗ್ನ ಸಂಧಾನ ಕೃದ್ಬಲ್ಯೋ ಅನ್ನುವ ಒಂದು ಶ್ಲೋಕದ ಒಂದು ವಿಚಾರಗಳನ್ನು ನಾವು ತಿಳ್ಕೊಳ್ಳೋದಾದರೆ, ಭಗ್ನ ಸಂಧಾನ ಅಂದರೆ ಇದು ಫ್ರ್ಯಾಕ್ಚರನ್ನು ಜಾಯಿಂಟ್ ಮಾಡೋ ಕೆಲಸವನ್ನು ಮಾಡ್ತದೆ. ಎಲುಬಾಗಿರ್ಬೋದು, ಎಲ್ಲೇ ಫ್ರ್ಯಾಕ್ಚರ್ ಆಗಿರ್ಬೋದು, ಬೋನ್ಸ್ ಫ್ರ್ಯಾಕ್ಚರ್ಗೆ ಬಹಳ ಒಳ್ಳೆಯದು. ಅದನ್ನು ಮತ್ತೆ ಪುನಃ ಸೇರಿಸುವ ಶಕ್ತಿಯನ್ನು ಇದು ಹೊಂದಿದೆ ಅಂತ ಆಯುರ್ವೇದ ಶಾಸ್ತ್ರ ಹೇಳ್ತದೆ. ಹಾಗೆಯೇ ಬೆಳ್ಳುಳ್ಳಿ ನಮ್ಮ ಶರೀರದಲ್ಲಿ ವಾತ ಮತ್ತು ಕಫ ಪ್ರಕೃತಿಗೆ ದಿವ್ಯ ಔಷಧ ಅಂತ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ಪಿತ್ತ ಪ್ರಕೃತಿ ಇರೋರು ಇದನ್ನು ತುಂಬ ವಿಚಾರ ಮಾಡಿ ಸೇವನೆ ಮಾಡಬೇಕು. ಅದರ ಜೊತೆಗೆ ಪೂರಕವಾದ ಪಿತ್ತ ಶಾಮಕವಾದ ಪದಾರ್ಥವನ್ನು ಸೇರಿಸಿ ಸೇವನೆ ಮಾಡಬೇಕು. ಇಲ್ಲಾಂದರೆ ಇದು ಪಿತ್ತ ವಿಕಾರಗಳನ್ನು ಹೆಚ್ಚಿಸುತ್ತೆ. ರಕ್ತಸ್ರಾವ ಆಗ್ಬೋದು, ಮೂಗಿನಲ್ಲಿ, ಮಲವಿಸರ್ಜನೆ ದ್ವಾರದಲ್ಲಿ, ಮೂತ್ರ ವಿಸರ್ಜನೆ ದ್ವಾರದಲ್ಲಿ, ಕಣ್ಣಿನಲ್ಲಿ ರಕ್ತಸ್ರಾವ ಆಗಲಿಕ್ಕೂ ಕೂಡ ಈ ಒಂದು ಪಿತ್ತ ವಿಕಾರ ಕಾರಣ ಆಗುತ್ತೆ. ಅಂತಹ ಸಮಸ್ಯೆ ಇರೋರು ಏನಾದರೂ ಬೆಳ್ಳುಳ್ಳಿ ತಿಂದರೆ ಅವರಿಗೆ ಅಪಾಯಗಳು ಹೆಚ್ಚು. ಪಿತ್ತ ಪ್ರಕೃತಿಯವರೂ ಸಹ ಪಿತ್ತ ವಿಕಾರದಾಗ ತಿನ್ನಬಾರ್ದು. ಪಿತ್ತ ಪ್ರಕೃತಿ ಇರೋರು ಸೇವನೆ ಮಾಡ್ಬೋದು. ಆ ಪಿತ್ತ ಪ್ರಕೃತಿಯವರು ಹೇಗೆ ಸೇವನೆ ಮಾಡಬೇಕಂದ್ರೆ, ಬೆಳ್ಳುಳ್ಳಿಯನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರಿದು ಬೆಳ್ಳುಳ್ಳಿಯನ್ನು ಸೇವನೆ ಮಾಡಬೇಕು ಪಿತ್ತ ಪ್ರಕೃತಿ ಇರೋರು. ಅಥವಾ ಬೆಳ್ಳುಳ್ಳಿ ತಿಂದಾಗ 1 ಚಮಚ ತುಪ್ಪವನ್ನು ಮೇಲೆ ಸೇವನೆ ಮಾಡೋದು ತುಂಬ ಒಳ್ಳೆಯದು. ಈಗ ಪಿತ್ತ ಪ್ರಕೃತಿ ಇರೋರಿಗೆ ಹಾರ್ಟಲ್ಲಿ ಬ್ಲಾಕೇಜ್ ಆಗಿತ್ತು ಅಂದರೆ ಹಾರ್ಟ್ ಬ್ಲಾಕೇಜ್ಗೆ ಬೆಳ್ಳುಳ್ಳಿ ಬಹಳ ಒಳ್ಳೆಯದು. ಆದರೆ 1-2 ಎಸಳು ಬೆಳ್ಳುಳ್ಳಿ ತಿಂದ ಮೇಲೆ 1 ಅರ್ಧ ಚಮಚ ನಾಟಿ ಹಸುವಿನ ತುಪ್ಪ ಸೇವನೆ ಮಾಡಿದ್ರೆ ಅದು ಬ್ಯಾಲೆನ್ಸ್ ಆಗುತ್ತೆ. ಕಫ ಮತ್ತು ವಾತ ಪ್ರಕೃತಿ ಇರೋರು ಅದಕ್ಕೇನು ತುಪ್ಪದ ಅನುಪಾನ ಬೇಕಾಗಿಲ್ಲ. ಬರೀ ಬೆಳ್ಳುಳ್ಳಿನೇ ಬೆಳಗ್ಗೆ ಎದ್ದು 1-2-4 ಎಸಳು ತಿನ್ನೋದ್ರಿಂದ ಹಾರ್ಟ್ ಬ್ಲಾಕೇಜ್ ಜೀವನದಲ್ಲಿ ಬರೋದಿಲ್ಲ. ಅಂದರೆ ನಿರಂತರವಾಗಿ ಸೇವನೆ ಮಾಡಬೇಡಿ. ಯಾವುದನ್ನೇ ಆದರೂ ವರ್ಷದಲ್ಲಿ 1-2-3 ತಿಂಗಳು ಸೇವನೆ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ. ಬ್ಲಡ್ ಪ್ಯೂರಿಫಿಕೇಷನ್ ಚೆನ್ನಾಗಾಗುತ್ತೆ. ರಕ್ತದಲ್ಲಿ ಆ ಒಂದು ಕೆಟ್ಟ ಕೊಬ್ಬಿನ ಅಂಶ, ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಅಂಶ ಅದು ಕರಗಲಿಕ್ಕೆ ಬೆಳ್ಳುಳ್ಳಿ ಉಪಯೋಗ ಆಗುತ್ತೆ. ಲಿಪಿಡ್ ಮತ್ತು ಲಿವರ್ ಪ್ರೊಫೈಲನ್ನು ಬ್ಯಾಲೆನ್ಸ್ ಇಡಲಿಕ್ಕೆ ಇದು ಉಪಯೋಗ ಆಗುತ್ತೆ. ಫ್ಯಾಟಿ ಲಿವರ್ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ 4 ಎಸಳು ಬೆಳ್ಳುಳ್ಳಿ ಸೇವನೆ ಮಾಡೋದು ಅತ್ಯಂತ ಪೂರಕ ಅಂತ ಹೇಳ್ಬೋದು. ಮತ್ತು ಬೊಜ್ಜನ್ನು ಕರಗಿಸ್ಲಿಕ್ಕೆ ಬೆಳಗ್ಗೆ ಎದ್ದು 4 ಎಸಳು ಬೆಳ್ಳುಳ್ಳಿ ತಿನ್ನೋದ್ರಿಂದ ಬೊಜ್ಜು ಕರಗಲಿಕ್ಕೆ ಉಪಯೋಗ ಆಗುತ್ತೆ. ಅದರ ಜೊತೆಗೆ ಜಾಯಿಂಟ್ ಪೇನು, ಮೊಣಕಾಲು ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಇಂಥವೆಲ್ಲ ಜಾಯಿಂಟ್ಸ್ ಪೇನು, ಆಮವಾತದಲ್ಲಿ ಹೆಚ್ಚು ಉಪಯೋಗ ಆಗುತ್ತೆ ಈ ಬೆಳ್ಳುಳ್ಳಿ. ಸಂಧಿವಾತದಲ್ಲಿ ಬೆಳ್ಳುಳ್ಳಿ ಸೇವನೆ ಮಾಡೋದ್ರ ಜೊತೆಗೆ ಅದನ್ನು ಸೇವನೆ ಮಾಡಿದ್ಮೇಲೆ ಸ್ವಲ್ಪ ಎಳ್ಳೆಣ್ಣೆ ಅಥವಾ ತುಪ್ಪ ಸೇವನೆ ಮಾಡೋದ್ರಿಂದ ಸಂಧಿವಾತ ನಿವಾರಣೆ ಆಗ್ಲಿಕ್ಕೂ ಕೂಡ ಇದು ಪೂರಕವಾಗಿ ಕೆಲಸ ಮಾಡುತ್ತೆ. ಹಾಗೆಯೇ ಕಿವಿಯಲ್ಲಿ ಏನಾದ್ರು ಇನ್ಫೆಕ್ಷನ್ ಆಗಿದ್ರೆ 1-4 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ
ಅದನ್ನು ಒಂದು 2 ಚಮಚ ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸಿ ಅದನ್ನು ಎಣ್ಣೆಯನ್ನು ಸೋಸಿಟ್ಕೊಂಡು ಕಿವಿಗೆ ಹಾಕೋದ್ರಿಂದ ಕಿವಿಯಲ್ಲಿ ಇನ್ಫೆಕ್ಷನ್ಗಳು, ಕಿವಿ ಸೋರೋ ಸಮಸ್ಯೆ ಕಮ್ಮಿ ಆಗಲಿಕ್ಕೆ ಈ ಒಂದು ಬೆಳ್ಳುಳ್ಳಿಯ ತೈಲ ಉಪಯೋಗ ಆಗುತ್ತೆ. ಅದಷ್ಟೇ ಅಲ್ಲದೆ ಡ್ಯಾಂಡ್ರಫು, ತಲೆ ಹೊಟ್ಟು ಇದೆಲ್ಲ ಸಮಸ್ಯೆ ಇರೋರು ಕೊಬ್ಬರಿ ಎಣ್ಣೆಯಲ್ಲಿ ಒಂದು 1/4 kg ಕೊಬ್ಬರಿ ಎಣ್ಣೆಯಲ್ಲಿ ಒಂದು 2ರಿಂದ 3 ಬೆಳ್ಳುಳ್ಳಿನ ಜಜ್ಜಿ ಹಾಕಿ ಕುದಿಸಿ ಅದನ್ನು ಸೋಸಿ ಇಟ್ಕೊಂಡು ಆ ಒಂದು ಕೊಬ್ಬರಿ ಎಣ್ಣೆಯ ಒಂದು ಉಪಯೋಗ ಮಾಡಿರ್ತಕ್ಕಂಥ ತೈಲವನ್ನು ತಲೆಗೆ ಹಚ್ಚೋದ್ರಿಂದ ಡ್ಯಾಂಡ್ರಫು ಮತ್ತು ತಲೆಯಲ್ಲಾಗಿರ್ತಕ್ಕಂಥ ಇನ್ಫೆಕ್ಷನ್ಗಳೆಲ್ಲವೂ ಕೂಡ ಕಮ್ಮಿ ಆಗಲಿಕ್ಕೆ ಉಪಯೋಗ ಆಗುತ್ತೆ. ಅದಷ್ಟೇ ಅಲ್ಲದೆ ಎಲ್ಲಿ ಜಾಯಿಂಟ್ ಪೇನ್ ಇರ್ತದೆ ಇನ್ಸ್ಟೆಂಟಾಗಿ ಆ ನೋವನ್ನು ಕಮ್ಮಿ ಮಾಡಲಿಕ್ಕೆ ಬೆಳ್ಳುಳ್ಳಿನ ಜಜ್ಜಿ ಪೇಸ್ಟ್ ಥರ ಮಾಡಿ ಅದರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಮಿಶ್ರಣ ಮಾಡಿ ಆ ಜಾಯಿಂಟ್ ಪೇನ್ ಇರೋ ಕಡೆಗೆ ಅದನ್ನು ಲೇಪನ ಮಾಡಿ 1-2 ತಾಸು ಆದಮೇಲೆ ಅದನ್ನು ತೆಗೆದು ಅದ್ರ ಮೇಲೆ ಬಿಸಿನೀರು ಹಾಕ್ಕೊಳ್ಳೋದ್ರಿಂದ ಜಾಯಿಂಟ್ ಪೇನ್ ಇನ್ಸ್ಟೆಂಟಾಗಿ ಕಮ್ಮಿ ಆಗಲಿಕ್ಕೆ ಉಪಯೋಗ ಆಗುತ್ತೆ. ಎಳ್ಳೆಣ್ಣೆಯಲ್ಲಿ ಒಂದು 100 ಗ್ರಾಮು ಎಳ್ಳೆಣ್ಣೆಯಲ್ಲಿ 1 ಅಥವಾ 2 ಬೆಳ್ಳುಳ್ಳಿನ ಜಜ್ಜಿ ಹಾಕಿ ಕುದಿಸಿ ಅದನ್ನು ಸೋದಿಸಿ ಇಟ್ಕೊಂಡು ಅದನ್ನು ಎಲ್ಲಿ ಜಾಯಿಂಟ್ ಪೇನ್ ಇರ್ತದಲ್ಲ ಅಲ್ಲಿ ಹಚ್ಕೊಳ್ಳೋದ್ರಿಂದನೂ ಕೂಡ ಉತ್ತಮವಾಗಿರುವ ನೋವು ನಿವಾರಕ ತೈಲ, ದಿ ಬೆಸ್ಟ್ ನೋವು ನಿವಾರಕ ತೈಲವಾಗಿ ಅದು ಕೆಲಸ ಮಾಡುತ್ತೆ. ಮಸಲ್ಸ್ ಪೇನನ್ನು ರಿಲೀಸ್ ಮಾಡಲಿಕ್ಕೆ ಅದು ತುಂಬ ಒಳ್ಳೆಯದು. ನರಗಳ ಸ್ಟಿಫ್ನೆಸ್ಸು, ನರಗಳಲ್ಲಿ ಒತ್ತಡಗಳನ್ನು ಕಮ್ಮಿ ಮಾಡಲಿಕ್ಕೆ ಕೂಡ ಅದು ಉಪಯೋಗವಾಗಿ ಕೆಲಸ ಮಾಡ್ತದೆ. ಅದಷ್ಟೇ ಅಲ್ಲದೆ ಬೆಳ್ಳುಳ್ಳಿಯನ್ನು ನಾವು ಸೇವನೆ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ ಸಮಸ್ಯೆ, ಮಂದಾಗ್ನಿ ಇರ್ತಕ್ಕಂಥವ್ರಿಗೆ, ವಾತ ಮತ್ತು ಕಫ ಪ್ರಕೃತಿಯಿಂದ ಮಂದಾಗ್ನಿ ಇರ್ತದಲ್ಲ ಅಂಥವ್ರಿಗೆ ಗ್ಯಾಸ್ಟ್ರಿಕ್ ಅಸಿಡಿಟಿನ ದೂರ ಮಾಡಲಿಕ್ಕೆ ಉಪಯೋಗ ಆಗುತ್ತೆ. ಹೈಪೋ ಅಸಿಡಿಟಿ ಅಂತ ಹೇಳ್ಬೋದು ಅದಕ್ಕೆ. ಹೈಪರ್ ಅಸಿಡಿಟಿಯಲ್ಲಿ ಬೆಳ್ಳುಳ್ಳಿ ಒಳ್ಳೆಯದಲ್ಲ, ಹೈಪೋ ಅಸಿಡಿಟಿಯಲ್ಲಿ ಒಳ್ಳೆಯದು. ಆಮೇಲೆ ಕರ್ಲಿನಲ್ಲಿ ಆಗಿರ್ತಕ್ಕಂಥ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳು, H. ಪೈಲೋರಿ ಇನ್ಫೆಕ್ಷನು ಇಂಥವೆಲ್ಲ ಸಮಸ್ಯೆಗಳನ್ನ ನಿವಾರಣೆ ಮಾಡಲಿಕ್ಕೆ ಇದು ಪೂರಕವಾಗಿ ಕೆಲಸ ಮಾಡುತ್ತೆ. ಬರಬಾರ್ದು ಅನ್ನೋರು ಸಹ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಒಂದು 2 ಎಸಳು ತಿನ್ನೋದ್ರಿಂದ ಆ ಕರಳಿನಲ್ಲಿ ಬ್ಯಾಡ್ ಬ್ಯಾಕ್ಟೀರಿಯಾಗಳು ಸೃಷ್ಟಿಯಾಗೋದಿಲ್ಲ. ಜಂತು ಹುಳುಗಳಿಂದ ಸಮಸ್ಯೆ ಅನುಭವಿಸ್ತಾ ಇರೋರು ರಾತ್ರಿ ಮಲಗುವ ಸಂದರ್ಭದಲ್ಲಿ ಒಂದು 6ರಿಂದ 8 ಬೆಳ್ಳುಳ್ಳಿ ಎಸಳನ್ನು ಜಜ್ಜಿ ಅದನ್ನು ಬೆಲ್ಲದ ಜೊತೆ ಮಿಶ್ರಣ ಮಾಡಿ ತಿಂದು ಮಲಗಿದರೆ ಆ ಜಂತು ಹುಳುಗಳು ಬೆಳಗ್ಗೆ ಅನ್ನಷ್ಟರಲ್ಲಿ ಸಂಪೂರ್ಣವಾಗಿ ಮಲ ವಿಸರ್ಜನೆ ಮೂಲಕ ಹೊರಗೆ ಬರ್ತವೆ. ಯಾಕಂದರೆ ಬೆಲ್ಲದ ರುಚಿಗಾಗಿ ಅವು ಏನಂದರೆ ರಿಂಗ್ ವರ್ಮ್, ಹುಕ್ ವರ್ಮ್ ಅಂತ ಇರ್ತಾವಲ್ಲ ಅವೆಲ್ಲ ಬೆಲ್ಲ ತಿನ್ನಕ್ಕೆ ಬಂದು ಈ ಬೆಳ್ಳುಳ್ಳಿ ಅದನ್ನು ಖಾರ ತಿಂದು ಅವೇನಾಗ್ತವೆ ಅಂತ ಹೇಳಿದ್ರೆ ಸತ್ತು ಮಲ ವಿಸರ್ಜನೆ ಮೂಲಕ ಹೊರಗಡೆ ಬರಲಿಕ್ಕೆ ಸಹಾಯ ಆಗುತ್ತೆ. ಇದಿಷ್ಟು ಬೆಳ್ಳುಳ್ಳಿಯ ಪ್ರಯೋಜನಗಳು. ಬೆಳ್ಳುಳ್ಳಿನ ಪಿತ್ತ ಪ್ರಕೃತಿ ಇರೋರು ಘೃತದ ಒಂದು ಸೇವನೆಯ ಜೊತೆಗೆ ತುಪ್ಪದ ಜೊತೆಗೆ ಸೇವನೆ ಮಾಡೋದು. ವಾತ ಮತ್ತು ಕಫ ಪ್ರಕೃತಿ ಇರೋರು ಅದನ್ನು ಹಾಗೆ ಸೇವನೆ ಮಾಡ್ಬೋದು. ಬೆಳಗ್ಗೆ ಎದ್ದು 4 ಎಸಳು ಬೆಳ್ಳುಳ್ಳಿನ ಸೇವನೆ ಮಾಡೋದ್ರಿಂದ ನಾವೆಷ್ಟು ಬೆನಿಫಿಟ್ಸ್ಗಳನ್ನ ಪಡ್ಕೋಬೋದು ಅನ್ನೋ ವಿಚಾರವನ್ನು ತಿಳಿಸ್ಕೊಟ್ಟೆ. ಮತ್ತು ಆಹಾರದಲ್ಲೂ ಕೂಡ ಬೆಳ್ಳುಳ್ಳಿನ ಅಡುಗೆಯಲ್ಲಿ, ಪಲ್ಯ, ಸಾಂಬಾರಿನಲ್ಲಿ ಬಳಸೋದು ಉತ್ತಮವಾದ ಪೋಷಕ ಸತ್ವಗಳನ್ನು ನಮ್ಮ ಶರೀರಕ್ಕೆ ಅಬ್ಸರ್ವ್ ಆಗುವಂತೆ, ದೀಪನ ಪಾಚನ ಶಕ್ತಿನ ಕ್ರಿಯಾಶೀಲವಾಗುವಂತೆ ಮಾಡಲಿಕ್ಕೆ ಉಪಯೋಗ ಆಗುತ್ತೆ. ಹಾಗೂ ದೇಹದ ಶುದ್ಧೀಕರಣಕ್ಕೆ ಉಪಯೋಗ ಆಗುತ್ತೆ. ದೇಹದ ಬ್ಲಾಕೇಜ್ಗಳಾಗದಂತೆ ದೇಹವನ್ನು ಸಂರಕ್ಷಣೆ ಮಾಡತಕ್ಕಂಥ ದಿವ್ಯ ಔಷಧಿಯಾಗಿ ಈ ಒಂದು ಬೆಳ್ಳುಳ್ಳಿ ಕೆಲಸ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮಾಹಿತಿ ಇಷ್ಟವಾದಲ್ಲಿ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡಿ. ಒಳ್ಳೆಯ ವಿಚಾರಗಳನ್ನು ಶೇರ್ ಮಾಡೋದು ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಂಗಾಗುತ್ತೆ. ಹಾಗೆಯೇ ಆ ಒಂದು ಆಯುರ್ವೇದವನ್ನು ಉಳಿಸುವ ಪುಣ್ಯ ನಮಗೆ ಸಿಗ್ತದೆ. ಯಾಕಂದರೆ ನಾವು ಶಾಸ್ತ್ರಬದ್ಧ ಮಾಹಿತಿಯನ್ನೇ ನಿಮಗೆ ಕೊಡ್ತಾ ಇದ್ದೇವೆ. ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರ ನಡೀತಾ ಇದೆ. ಆ ಶಿಬಿರದಲ್ಲಿ ಭಾಗವಹಿಸೋದ್ರಿಂದ BP, ಶುಗರ್, ಥೈರಾಯ್ಡ್, ಕೊಲೆಸ್ಟ್ರಾಲ್ ಇಂಥ ಸಮಸ್ಯೆಗಳಿಂದ ನೀವು ಶಾಶ್ವತವಾಗಿ ಪರಿಹಾರವನ್ನು ಕಂಡುಕೊಳ್ಳಬಹುದು. ಔಷಧಿಗಳನ್ನು ಬಿಟ್ಟು ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕಬಹುದು ಅಂತ ವಿಚಾರವನ್ನು ತಿಳಿಸ್ಕೊಡ್ತಾ ಆದಮೇಲೆ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊಳ್ಳೋದೇನೆಂದರೆ, ತಮ್ಮ ಪ್ರೀತಿ ವಿಶ್ವಾಸವೇ ನಮಗೆ ಸ್ಫೂರ್ತಿ. ನಮ್ಮ ಚಾನಲ್ಗೆ ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ, ವಿಚಾರಗಳು ಹೆಚ್ಚು ಜನರಿಗೆ ಶೇರ್ ಆಗೋದ್ರ ಮೂಲಕ ನಿಮಗೂ ಸಹ ಒಳ್ಳೆಯದಾಗಲಿ, ನಮಗೂ ಕೂಡ ನಿಮ್ಮ ಪ್ರೀತಿ ವಿಶ್ವಾಸದ ಬೆಂಬಲ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.